ನೆಕ್ಸ್ಟ್ ಓಕೆ, ಒಂದು ಡಯಾಗ್ರಾಮ್ ಇದೆ. ಪಕ್ಕದ ಆಕೃತಿಯಲ್ಲಿ ಆಯತಾಕಾರದ ಹಾಳೆ ABCD ಅನ್ನು CDಯು AF ನು G ನಲ್ಲಿ ಸಂಧಿಸುವಂತೆ EF ನ ಗುಂಟು ಮಾಡಲಾಗಿದೆ. ಆಂಗಲ್ BEC 58 ಡಿಗ್ರಿ ಆದ್ರೆ ಆಂಗಲ್ AGD ಕಂಡುಹಿಡಿರಿ ಅಂತ ಹೇಳ್ತಾ ಇದ್ದಾರೆ. ಸರಿನಾ? ಸೊ ಸ್ವಲ್ಪ ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ಇಲ್ಲಿ ನಾನು ಸ್ವಲ್ಪ ಡ್ರಾ ಮಾಡ್ತೀನಿ. ಫಸ್ಟ್ ಏನಿತ್ತು, ABCD. ಓಕೆ, ABCD ಅನ್ನೋದು ಒಂದು ರೆಕ್ಟಾಂಗಲ್ ಇತ್ತು. ರೆಕ್ಟಾಂಗಲ್ ಅಂದ್ರೆ ಏನ್ ಗೊತ್ತಾಯ್ತು ನಮ್ಗೆ? ಪ್ರತಿ ಆಂಗಲ್ 90 ಡಿಗ್ರಿ ಇರುತ್ತೆ, ಆಮೇಲೆ ಅಪೋಸಿಟ್ ಸೈಡ್ಸ್ ಈಕ್ವಲ್ ಇರ್ತಾವೆ, ಇಷ್ಟಂತೂ ಗೊತ್ತಾಯ್ತು. ಇದೇನ್ CD ಇದೆ, ಇದನ್ನ ಈ ತರ ಮಡ್ಚಿದ್ದಾರೆ. ಹೇಗೆ ಮಡ್ಚಿದಾರಂದ್ರೆ ಒಂದು ಲೈನ್, ಓಕೆ, ಈ ಲೈನ್ ಪ್ರಕಾರ ಒಂದ್ ಮಡ್ಚಿದ್ರೆ ಸಿ ಅನ್ನೋದು ಮೇಲ್ ಹೋಯ್ತಾ? ಹೌದಾ? ಸಿ ಅನ್ನೋದು ಮೇಲ್ ಹೋಯ್ತು, ಡಿ ಅನ್ನೋದು ಮೇಲ್ ಹೋಯ್ತು, ಆಮೇಲೆ ಯಾವ ಲೈನ್ ಪ್ರಕಾರ ಮೇಲೆ ಮಡ್ಸಿದ್ದಾರೆ ಅನ್ನಂಗಾಯ್ತು, ಈ ಲೈನ್ ಪ್ರಕಾರ. ಸೊ ಸಿ ಮತ್ತೆ ಡಿ ವ್ಯಾಲ್ಯೂ ಚೇಂಜ್ ಆಯ್ತು. ಕರೆಕ್ಟಾ? ಹಾಗಾದ್ರೆ BEC ಇಲ್ಲಿ ಇದು 58 ಡಿಗ್ರಿ ಆದ್ರೆ AGD ಕಂಡುಹಿಡಿರಿ. ಎಲ್ಲಿ ಫಸ್ಟ್ ನೀವು ಅರ್ಥ ಮಾಡ್ಕೊಳ್ಳಿ, ಕಂಡುಹಿಡಿಬೇಕಾದ್ರೆ ಎಲ್ಲಿದೆ? AGD ಇದೆ ಇಲ್ಲಿ. ಕರೆಕ್ಟ್ ಅಲ್ವಾ? ಇಲ್ಲಿದೆ ನಿಮ್ದು AGD. ಸೊ ಇವಾಗ ಟ್ರೈ ಮಾಡೋಣ. ಏನೇನು, ಈಗ ನಮ್ಗೆ ಆಂಗಲ್ G ಆ ಸೈಡ್ ಬೇಕಂದ್ರೆ ಈ ಕಡೆ ಆಂಗಲ್ G ನಾವು ಕಂಡು ಹಿಡಿಬಹುದಾ? ಟ್ರೈ ಮಾಡೋಣ. ಯಾಕಂದ್ರೆ ಟೋಟಲ್ ಆಂಗಲ್ G ಎಷ್ಟಾಗುತ್ತೆ? 180 ಡಿಗ್ರಿ ಆಗುತ್ತೆ. ಕರೆಕ್ಟ್ ಅಲ್ವಾ? ಸೊ ನಮ್ಗೆ ಈ ಕಡೆ ಸ್ವಲ್ಪ G ಸಿಕ್ಕರೆ 180 ಮೈನಸ್ ಸಿಕ್ಕಿರೋ ಆನ್ಸರ್ AGD ಆಗುತ್ತೆ. ಸಪ್ಲಿಮೆಂಟರಿ ಆಂಗಲ್ಸ್. ಕರೆಕ್ಟ್ ಅಲ್ವಾ? ಸೊ 1 by 1 ನೋಡೋಣ. ಡಯಾಗ್ರಾಮ್ ಅರ್ಥ ಮಾಡ್ಕೊಳ್ಳಿ. ಓಕೆ, ನನಗೆ ಜಸ್ಟ್ ಕನ್ವೀನಿಯನ್ಸ್ ಪೇಜ್ ತಗೊಂತೀನಿ, ಅದೇ ಡಯಾಗ್ರಾಮ್ ಅನ್ನ ನೀಟಾಗಿ ಡ್ರಾ ಮಾಡೋಣ. ಓಕೆ, ಓಕೆನಾ? ಇದು AB ಇತ್ತು, ಒಂದು ಲೈನ್ ಪ್ರಕಾರ ಮಡ್ಚಿದ್ದಾರೆ. ಮಡ್ಚಿ ಇದು ನಿಮ್ದು ಎಕ್ಸ್ಟೆಂಡೆಡ್ ಲೈನ್ ಆಯ್ತು. ಸರಿನಾ? ಸೊ ಈ ಲೈನ್ ಪ್ರಕಾರ ಮಡ್ಚಿದ್ದಾರೆ. ಇದು A ಇತ್ತು, ಇದು B ಇತ್ತು, C ಇಲ್ಲಿ ಹೋಯ್ತು, D ಇಲ್ಲಿ ಹೋಯ್ತು, ಇದು F ಅಂದಿದ್ದಾರೆ, ಇದನ್ನ G ಅಂದಿದ್ದಾರೆ, ಇದನ್ನ E ಅಂತ ಅಂದಿದ್ದಾರೆ. ಸರಿನಾ? ಓಕೆ, ಏನೇನ್ ಕೊಟ್ಟಿದ್ದಾರೆ? ಆಂಗಲ್ BEC ಕೊಟ್ಟಿದ್ದಾರೆ. ಎಷ್ಟಂತ? 58 ಡಿಗ್ರಿ ಅಂತ. ಹಾಗಾದ್ರೆ ಇಲ್ಲಿ ಬರ್ಕೊಂಡ್ ಬಿಡೋಣ. ಇದು 58 ಆಯ್ತು. ಇದು ರೆಕ್ಟಾಂಗಲ್ ಇದ್ದಿದ್ರಿಂದ ಅಫ್ಕೋರ್ಸ್ ಆಂಗಲ್ A ಮತ್ತೆ ಆಂಗಲ್ B ಅಂತೂ 90 ಡಿಗ್ರಿನೇ ಆಯ್ತು. ಕರೆಕ್ಟ್ ಅಲ್ವಾ? ಈಗ ಇಲ್ಲಿದೆ ನಿಮ್ದು G. ಹೌದಾ? AGD ನಾವು ಫೈಂಡ್ ಮಾಡ್ಬೇಕು. ಕಂಡು ಹಿಡಿಬೇಕಾಗಿರೋದು AGD. ನಮ್ ಡಯಾಗ್ರಾಮ್ ನಲ್ಲಿ AGC. ಓಕೆ, AGC ನ ಒಂದೇನೋ X ಅಂತ ಅನ್ಕೊಳ್ಳೋಣ. ಸರಿನಾ? ಇದನ್ನ ಒಂದ್ X ಅಂತ ಅನ್ಕೊಳ್ಳೋಣ. ನೆಕ್ಸ್ಟ್ ನೀವು ಡಯಾಗ್ರಾಮ್ ಅಬ್ಸರ್ವ್ ಮಾಡಿದ್ರೆ ಆಂಗಲ್ C ಗೆ ರೈಟ್ ಆಂಗಲ್ ಕೊಟ್ಟಿದ್ದಾರೆ. ಕರೆಕ್ಟ್ ಅಲ್ವಾ? ಅಫ್ಕೋರ್ಸ್ ನೀವು ರೆಕ್ಟಾಂಗಲ್ ಅನ್ನ ಮಡ್ಚಿದೀರಾ ಅಂದ್ಮೇಲೆ ಆಂಗಲ್ C ನು 90ನೇ ಇರುತ್ತೆ, ಆಂಗಲ್ D 90ನೇ ಇರುತ್ತೆ. ಯಾಕಂದ್ರೆ ನಿಮ್ದು ABCD ರೆಕ್ಟಾಂಗಲ್ ಆಗಿತ್ತು. ಕರೆಕ್ಟ್ ಅಲ್ವಾ? ಸೊ ಹಾಗಾದ್ರೆ ಅದ್ರ ಪ್ರಕಾರ ಓಕೆ, ಸೊ ಡೆಫಿನೆಟ್ ಆಗಿ ನೀವು ರೆಕ್ಟಾಂಗಲ್ ಅನ್ನ ಮಡ್ಸಿದೀರಾ ಅಂದ್ಮೇಲೆ ಆಂಗಲ್ C, ಆಂಗಲ್ D ಎಲ್ಲ 90 ಡಿಗ್ರಿನೇ ಆಯ್ತು. ಕರೆಕ್ಟ್? ಹಾಗಾದ್ರೆ ನನಗೆ ಇಲ್ಲಿ ಎಷ್ಟು ಸಿಕ್ತು? 90 ಡಿಗ್ರಿ ಸಿಕ್ತು. ಈಗ ನೋಡಿ, ನಮ್ಗೆ ಈ GX ಅನ್ನೋದನ್ನ ಫೈಂಡ್ ಮಾಡೋದಕ್ಕೆ ಟ್ರೈ ಮಾಡೋಣ. ಇದು ಒಂದ್ ವೇಳೆ 90 ಡಿಗ್ರಿ ಆದ್ರೆ ಈ ಕಡೆ ಆಂಗಲ್ C ಎಷ್ಟಾಗುತ್ತೆ? 360 ಮೈನಸ್ 90 ಆಗುತ್ತೆ. ಕರೆಕ್ಟ್ ಅಲ್ವಾ? ಈ ಕಡೆ ಆಂಗಲ್ C 360 ಮೈನಸ್ 90 ಆಯ್ತು ಅಂದ್ರೆ ಎಷ್ಟಾಯ್ತು? 270 ಆಯ್ತು. ಹೌದಾ? ಈಗ ನೋಡಿ, ಈ ABECG ಅನ್ನೋದು ಒಂದು ಪಾಲಿಗಾನ್ ಅಂತ ಸಿಗ್ತಾ ಇದೆ. ಹೌದಾ? ಸೊ ಟೋಟಲ್ ಆಂಗಲ್ ಎಷ್ಟಿರುತ್ತೆ ಅಲ್ಲಿ? 360 ಇರುತ್ತೆ. ದೇರ್ ಫೋರ್ ನಾನು ಏನ್ ಬರಿಬಹುದು ಇಲ್ಲಿ? ಇದು 90 ಡಿಗ್ರಿ ಇದೆ, ಇದು 90 ಡಿಗ್ರಿ ಇದೆ. ಹೌದಾ? ಸೊ ಈ 90 ಡಿಗ್ರಿ ಪ್ಲಸ್ 90 ಡಿಗ್ರಿ ಪ್ಲಸ್ 58 ಡಿಗ್ರಿ ಪ್ಲಸ್ 270 ಡಿಗ್ರಿ ಪ್ಲಸ್ X ಟೋಟಲ್ ಎಷ್ಟಾಗುತ್ತೆ? 360 ಆಗುತ್ತೆ. ಇದು 360 ಆಯ್ತು. ಸರಿನಾ? ಸೊ ಇದರಿಂದ X ಕಂಡು ಹಿಡಿಬಹುದಾ? ಟ್ರೈ ಮಾಡೋಣ. X ಕಂಡು ಹಿಡಿಬಹುದಾ ಅಂತ. ಸೊ ಇದು 90 ಪ್ಲಸ್ 90 180, 270 ಪ್ಲಸ್ 58. ಸಾರಿ ಫಾರ್ ದ ಇಂಟರಪ್ಷನ್. ಸೊ ಇಲ್ಲಿ 90 ಡಿಗ್ರಿ ಇತ್ತು.
ಸಾರಿ ಕ್ವಾಡ್ರಿಲ್ಯಾಟ್ರಲ್ ಅಲ್ಲ, ಈ ತರ ಸಿಗ್ತಾ ಇದೆ ಅಲ್ವಾ ನಿಮ್ಗೆ. ನಾನು ಅಂದ್ರೆ ಜಿ ಇದ್ ಮಾಡಿದ್ರೆ ಜಾಯಿನ್ ಮಾಡಿದ್ರೆ ಕ್ವಾಡ್ರಿಲ್ಯಾಟ್ರಲ್ ಸಿಗುತ್ತೆ. ಆದ್ರೆ ಇಲ್ಲಿ ನಾವು AGD ಫೈನ್ ಮಾಡಕ್ ಟ್ರೈ ಮಾಡ್ತಾ ಇದೀವಿ, ಕರೆಕ್ಟಾ? ಈಗ ನೋಡಿ, ಆಂಗಲ್ ಎ, ಆಂಗಲ್ ಬಿ, ಆಂಗಲ್ ಸಿ, ಆಂಗಲ್ ಡಿ ಎಲ್ಲ 90 ಡಿಗ್ರಿ ಇದೆ, ಕರೆಕ್ಟಾ? ಯಾಕಂದ್ರೆ ಆಂಗಲ್ ಆಫ್ ರೆಕ್ಟಾಂಗಲ್ಸ್ ಇದಾವೆ. ಆಮೇಲೆ ಅಪೋಸಿಟ್ ಸೈಡ್ಸ್ ವಿಲ್ ಬಿ ಈಕ್ವಲ್. ಈಗ ಈ ರೆಕ್ಟಾಂಗಲ್ ನ ಏನಿದೆ ಈ ತರ ಮಡ್ಚಿದ್ದಾರೆ ಅಂದ್ರೆ ಆಂಗಲ್ ಸಿ 90ನೇ ಉಳಿತು, ಆಂಗಲ್ ಡಿ ಕೂಡ 90ನೇ ಉಳಿತು, ಕರೆಕ್ಟ್ ಅಲ್ವಾ? ಅದೇ ಪ್ರಕಾರ ಈ ಮಡ್ಚಿರೋ ಪಾಯಿಂಟ್ ಗೆ ನಿಮ್ಗೆ ಇ ಮತ್ತೆ ಜಿ ಸಿಗ್ತಾ ಇದೆ. ಜಿ ಸ್ವಲ್ಪ ಇಲ್ಲಿ ಯಾವ ತರ ಸಿಗ್ತಾ ಇದೆ, AGC ಅನ್ನೋದು ಒಂದ್ ಸಿಗ್ತಾ ಇದೆ, AGD ಅನ್ನೋದು ಒಂದ್ ಸಿಗ್ತಾ ಇದೆ, ಕರೆಕ್ಟ್ ಅಲ್ವಾ? ಬಟ್ ಅಲ್ಲಿ ಏನ್ 90 ಡಿಗ್ರಿ ಇತ್ತು ಅದಂತೂ 90ನೇ ಉಳಿಯುತ್ತೆ ಅಲ್ವಾ? ಸೊ ಈಗ 58 ಮೈನಸ್ 90 ಮೈನಸ್ 58, ಹೌದಾ? ಸೊ 90 ಮೈನಸ್ 58 ಎಷ್ಟು ಸಿಕ್ತು? 32 ಸಿಕ್ತು. ಹಾಗಾದ್ರೆ ಇಲ್ಲಿ ಈ ವ್ಯಾಲ್ಯೂ ಎಷ್ಟಾಯ್ತು? 30 ಡಿಗ್ರಿ ಆಯ್ತು. ಈ ಆಂಗಲ್ ಜಿ 32 ಆಯ್ತು, ಕರೆಕ್ಟ್ ಅಲ್ವಾ? ಬಿಕಾಸ್ ಅಲ್ಲಿ ಪ್ರತಿ ಆಂಗಲ್ 90 ಡಿಗ್ರಿನೇ ಇರುತ್ತೆ. ಈಗ ನಮ್ಗೆ ಬೇಕಾಗಿರೋದು ಯಾವುದು? ಆಂಗಲ್ AGD. ಈಗ ನಿಮ್ದು ಸಪ್ಲಿಮೆಂಟರಿ ಆಂಗಲ್ ಇಂದ ಈ ಆಂಗಲ್ ಪ್ಲಸ್ ಈ ಆಂಗಲ್ ಯಾವಾಗ್ಲೂ 180 ಡಿಗ್ರಿನೇ ಇರುತ್ತೆ, ಕರೆಕ್ಟ್ ಅಲ್ವಾ? ದೇರ್ಫೋರ್ ಆಂಗಲ್ AGD ಎಷ್ಟಾಗುತ್ತೆ? 180 ಡಿಗ್ರಿ ಮೈನಸ್ 32. ಯಾಕೆ? ಇದನ್ನ ನಾನು ಒಂದು ಎಕ್ಸ್ ಅಂತ ಅನ್ಕೊಂಡ್ರೆ ಎಕ್ಸ್ ಪ್ಲಸ್ 32 ಯಾವಾಗ್ಲೂ 180 ಡಿಗ್ರಿನೇ ಇರುತ್ತೆ. ಸೊ ಆಂಗಲ್ AGD ಎಷ್ಟಾಗುತ್ತೆ? 180 ಮೈನಸ್ 32. 180 ಮೈನಸ್ 32 ಅನ್ನೋದು ಎಷ್ಟಾಯ್ತು? 148 ಡಿಗ್ರಿ. ಆದ್ರಿಂದ ಆಂಗಲ್ AGD ಎಷ್ಟಾಯ್ತು? 148 ಡಿಗ್ರಿ. ಡಯಾಗ್ರಾಮ್ ಕ್ವಶನ್ ಬರೋದಾದ್ರೆ 148 ಅನ್ನೋದು ಯಾವ ಆಪ್ಷನ್ ಇದ್ರಲ್ಲಿ? ಆಪ್ಷನ್ ಡಿ. ಓಕೆ.